welcome or welcome back to Vanity Talk with Sanjana, and this is my random weekly vlog. ಸೊ ಇವತ್ತು ಫ್ಯಾಮಿಲಿ ಜೊತೆ ಗಾಲ್ಫ್ ಕ್ಲಬ್ಬಲ್ಲಿ ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಇದ್ರದ್ದು ಆಲ್ರೆಡಿ ಒಂದು ಗೆಟ್ ರೆಡಿ ವಿತ್ ಮೀ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಗಾಲ್ಫ್ ಕ್ಲಬ್ಬಲ್ಲಿ ಊಟ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಓಡಾಡೋಕ್ಕೆ ಜಾಗ ಇರುತ್ತೆ ಅಂತ ನಾವು ಈ ಲೊಕೇಶನ್ನ ಚೂಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಲಕ್ಗೆ ಇವತ್ತು ಲೈವ್ ಮ್ಯೂಸಿಕ್ ಕೂಡ ಇತ್ತು. ಆ್ಯಂಡ್ ವಿ ಸ್ಪೆಂಡ್ ದ ಬ್ಯೂಟಿಫುಲ್ ಈವ್ನಿಂಗ್ ವಿತ್ ಬ್ಯೂಟಿಫುಲ್ ಮ್ಯೂಸಿಕ್ ಆ್ಯಂಡ್ ಆಫ್ ಕೋರ್ಸ್ ಅಮೇಝಿಂಗ್ ಫುಡ್. ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ. ಬಟ್ ಐಮ್ ಆಲ್ಮೋಸ್ಟ್ ಹೋಮ್ ಆ್ಯಕ್ಚುಲಿ. ಬಟ್ ವಾಯ್ಸ್ ಹೊರಟೋಗಿದೆ ನಂದು. ಹಾಗಾಗಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ. ಬಟ್ ಎನಿವೇಸ್, ದಿಸ್ ಈಸ್ ಮೈ ವರ್ಕ್ ಔಟ್ಫಿಟ್. ಲಾಯರ್ ಆಗಿರೋದ್ರಿಂದ ಆಲ್ಮೋಸ್ಟ್ ನನಗೆಲ್ಲ ವರ್ಕ್ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇರುತ್ತೆ. ಲಾ ಓದ್ತಾ ಇರ್ಬೇಕಾದ್ರೆ ಈ ಕಾರ್ಪೊರೇಟ್ ಲಾಯರ್ಸ್ನ ಡ್ರೆಸ್ ಮಾಡೋದು ನೋಡ್ಬಿಟ್ಟು ಫುಲ್ ತುಂಬ ಚೆನ್ನಾಗಿರೋ ಟ್ರೌಸರ್ಸ್ ಹಾಕೋತಾರೆ, ವೈಟ್ ಶರ್ಟ್ಸ್ ಹಾಕೋತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರಲ್ಲ. ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದೇ ಥರ ವೆಸ್ಟರ್ನ್ ಕಾರ್ಪೊರೇಟ್ ವೇರ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ರಿಯಲೈಸ್ ಆಯಿತು ಅದು ತುಂಬ ಅನ್ಕಂಫರ್ಟಬಲ್ ಇರುತ್ತೆ ಅಂತ. ಆ್ಯಂಡ್ ಕುರ್ತಾಸ್ ಫಾರ್ ದ ವಿನ್. ಸೊ ನಾನು ಯಾವಾಗೂ ಕುರ್ತಾನೇ ಹಾಕೊಳ್ಳೋದು, ಕುರ್ತಾ. ಆ್ಯಂಡ್ ಪ್ಲಸ್ ಇನ್ನೊಂದು ಏನಂದರೆ, ಇವಾಗ ಟ್ರೌಸರ್ ಮತ್ತು ಬ್ಲೌಸ್ ಹಾಕೋಬೇಕಂದ್ರೆ, ಬ್ಲೌಸ್ ಆಸ್ ಕಾರ್ಪೊರೇಟ್ ಶರ್ಟ್ ಥರ ಹೇಳ್ತಿರೋದು ನಾನು. ವೆಸ್ಟರ್ನ್ ಶರ್ಟ್ಸ್ ಹಾಕೋಬೇಕಂದ್ರೆ ಬೆಳಿಗ್ಗೆದ್ದು ಯೋಚನೆ ಮಾಡಬೇಕು, ಈ ಪ್ಯಾಂಟ್ ಒಗ್ಯಕ್ಕೆ ಹಾಕಿದ್ದೀನ, ಈ ಪ್ಯಾಂಟ್ ಐರನ್ ಆಗಿದೆಯಾ, ಅದು ಇದು ಅಂತ ಎಲ್ಲ. ಬಟ್ ಈ ಕುರ್ತಾ ಸೆಟ್ಟಲ್ಲಿ ಏನಾಗುತ್ತೆ, ಆ್ಯಸ್ ಇಟ್ ಈಸ್ ಸೆಟ್ಟಲ್ಲೇ ಇರುತ್ತೆ. ಸೊ ತೆಗ್ಬಿಟ್ಟು ಹಾಗೆ ಹಾಕೊಂಡ್ಬಿಡ್ಬೋದು. ಸೊ ದ್ಯಾಟ್ ಈಸ್ ವೈ ಐ ಪ್ರಿಫರ್ ಕುರ್ತಾ. ಎನಿವೇ ಸಿಗ್ನಲ್ ಬಿಡ್ತು, ಆಮೇಲೆ ಸಿಗ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಒಬ್ಬಳೇ ಇದ್ದೀನಿ, ಬಿಕಾಸ್ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಜೊತೆ ಆಚೆ ಹೋಗಿದ್ದಾರೆ. ಆ್ಯಂಡ್ ಸೊ ನಾನು ಒಬ್ಬಳೇ ಇರೋದ್ರಿಂದ ನನ್ನ ಮಗಳಿಗೆ ಬೇಗ ಊಟ ತಿನ್ನಿಸ್ಬಿಟ್ಟು ಅವ್ರ ಅಜ್ಜಿಗೆ ಹತ್ರ ಆಟ ಆಡೋಕ್ಕೆ ಬಿಟ್ಟು ನಾನು ನನ್ನ ಸೆಲ್ಫಿಗೆ ತೊಗೊಂಬಂದಿದ್ದೀನಿ KFC. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಈಟ್ ಇಟ್ ಆಲ್ ಬೈ ಮೈ ಸೆಲ್ಫ್. ಯೂಶ್ವಲಿ ಒಬ್ಬಳೇ ಇದ್ದಾಗೆ ತಿನ್ನಬೇಕು ಅಂತ ಅನ್ಸೋದು, ಅಂದರೆ ಜಂಕ್ ಫುಡು. ಸೊ ಒಬ್ಬಳಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು KFC ಬರ್ಗರ್ ಆ್ಯಂಡ್ ಆಲ್ಸೋ ಚಿಕನ್. ಆ್ಯಕ್ಚುಲಿ ಮಗು ಆದಮೇಲೆ ಈ ಥರ ಮೀ ಟೈಮ್ ಸಿಗೋದು ಸ್ವಲ್ಪ ರೇರ್ ಆಗ್ತಾ ಹೋಗುತ್ತೆ. ಮಗು ಆದಮೇಲೆ ಏನಾಗೋಗುತ್ತೆ ಅಂದರೆ, ಈವನ್ ಊಟ ಮಾಡಬೇಕಾದ್ರೂ ಒಂಥರ ಟೈಮರ್ ಇರುತ್ತೆ ಪ್ರತಿಯೊಂದಕ್ಕೂ. ಬಟ್ ವೆರಿ ರೇರ್ಲಿ ನಮಗೆ ನಮ್ಮದೇ ಆದಂಥ ಮೀ ಟೈಮ್ ಸಿಗುತ್ತೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಂಜಾಯ್ ದಿಸ್ ಟೈಮ್ ಮೈ ಸೆಲ್ಫ್. ಊಟದ ಜೊತೆ ಕ್ರೈಮ್ ಡಾಕ್ಯುಮೆಂಟ್ರಿ ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 1-2 ಮಿನಿಟ್ಸ್ಗೆಲ್ಲ ಸ್ಟಾಪ್ ಮಾಡಿಬಿಟ್ಟೆ ಇದನ್ನು. ಊಟ ಮುಗಿಸಿ ಮಮ್ಮಿ ಮನೆಗೆ ಹೋಗ್ತಿದ್ದೀನಿ ಇವತ್ತು. ಕೂದಲನ್ನ ಮಿಕ್ಸ್ ಮಾಡಬೇಡಿ ನೀವು, ಕೂದಲು ಮಿಕ್ಸ್ ಆದ್ರೇ ಅದು ಪ್ರಾಬ್ಲಮ್ ಆಗೋದು. ನಮ್ಮಮ್ಮ ಯಾವುದೋ ಫಂಕ್ಷನಿಗೆ ರೆಡಿ ಆಗಬೇಕಿತ್ತು. ಆ್ಯಂಡ್ ಯೂಶ್ವಲಿ ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಾನೇ ಅವ್ರ ಹೇರ್ನ ಸೆಟ್ ಮಾಡಿಕೊಡ್ತಾ ಇದ್ದೆ. ಸೊ ಇವತ್ತು ಹೇಗಿದ್ರು ಅಮ್ಮ ಮನೇಲಿ ಇದ್ದೀನಿ ಅಂತ ಅವರು ಕರೆದ್ಬಿಟ್ಟು ಕೂದಲು ಸೆಟ್ ಮಾಡಿಕೊಡು ಅಂದರು. ಸೊ ದಟ್ಸ್ ವಾಟ್ ಐ ಆಮ್ ಡೂಯಿಂಗ್. ನೆಕ್ಸ್ಟ್ ವೀಕ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ಅಮ್ಮ ಮನೆಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ತೆಗ್ದು ಈ ಥರ ಒಂದು ದೊಡ್ಡ ಬುಟ್ಟಿಲಿ ಹಾಕಿದ್ದಾರೆ. ಎನಿವೇಸ್ ಐ ಆಮ್ ಗೋನಾ ಚೆಕ್ ಔಟ್ ವಾಟ್ ಈಸ್ ದೇರ್, ಏನಿದೆ ಅಂತ ನೋಡಿಬಿಟ್ಟು ಟ್ರೈ ಮಾಡಿ ರಿಟರ್ನ್ ಮಾಡೋದಾದರೆ ರಿಟರ್ನ್ ಮಾಡ್ತೀನಿ, ಇಟ್ಕೊಳ್ಳೋದಾದರೆ ಇಟ್ಕೊತೀನಿ. ಸಿಂಪಲ್ ಪೂಜೆಗೆ ಹೋಗ್ಬೇಕು ಇವತ್ತು, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸುಮ್ಮನೆ ಈ ಥರ ಸಿಂಪಲ್ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಆಫ್ ದ ಡೇ ಏನಿದೆ ಅಂದರೆ, ಪೂಜೆ ಮುಗಿಸ್ಕೊಂಡು ಲಂಚ್ ಮಾಡ್ತೀವಿ. ಅದಾದಮೇಲಿಂದ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವಳು ಹಾಸನಲ್ಲಿರೋದು. ಸೊ ಅವಳ ಮಗುನ ಕರ್ಕೊಂಬರ್ತಾಳೆ ಆ್ಯಂಡ್ ನನ್ನ ಮಗಳನ್ನ ಕರ್ಕೊಂಡು ಇಬ್ಬರು ಪ್ಲೇ ಡೇಟಿಗೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್.
ಇದು ನನ್ನ ಹಳೆ ಮನೆ. ನಾನಿಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಫಾರ್ ಆಲ್ಮೋಸ್ಟ್ 24 ಇಯರ್ಸ್ ಈ ಮನೇಲಿದ್ದೆ. ಆ್ಯಂಡ್ ಈ ಮನೆ ಈಗ ಡೆಮಾಲಿಷ್ ಆಗ್ತಿದೆ. ಸೊ ಸುಮ್ಮನೆ ಸಿಂಪಲಾಗಿ ಒಂದು ಟೂರ್ ಮಾಡೋಣ ಅಂದ್ಕೊಂಡೆ. ಇದು ನಮ್ಮ ಅಜ್ಜಿ ತಾತ ರೂಮ್ ಆಗಿತ್ತು. ಇದು ನಮ್ಮ ಹಾಲ್ ಆಗಿತ್ತು ಎಲ್ ಶೇಪಲ್ಲಿ. ಆ್ಯಂಡ್ ಇಲ್ಲಿ ಡೈನಿಂಗ್ ಟೇಬಲ್ ಇತ್ತು ಆ್ಯಂಡ್ ದೇವ್ರ ಮನೆ ಕೂಡ ಇತ್ತು. ಆ್ಯಂಡ್ ಇದು ಕಿಚನ್. ಹಾಗೆ ಮೇಲೆ ಹೋದರೆ ಒಂದು ಸಣ್ಣ ಹಾಲ್ ಸಿಗುತ್ತೆ. ಆ್ಯಂಡ್ ನಾನು ತುಂಬ ಆಟಾಡಿದ್ದಂಥ ಒಂದು ಬಾಲ್ಕನಿ ಇದೆ ಅಲ್ಲಿ. ಆ ಬಾಲ್ಕನಿ ಸ್ಪೇಸಲ್ಲಿ ತುಂಬ ಆಟಾಡ್ತಾಯಿದ್ವಿ, ಹೋಲಿ ಆಡ್ತಾಯಿದ್ವಿ. ಆ್ಯಂಡ್ ಅಲ್ಲೇ ಒಂದು ಗ್ವಾವಾ ಮರ ಕೂಡ ಇದೆ. ಸೊ ಆ ಮರದಲ್ಲಿ ನಾನು ಆಲ್ಮೋಸ್ಟ್ ಎವ್ರಿ ಡೇ ಸ್ಕೂಲಿಂದ ವಾಪಸ್ ಬಂದಾದ್ಮೇಲಿಂದ ಅಲ್ಲಿ ಗ್ವಾವಾ ಕಿತ್ಕೊಂಡು ತಿಂತಾಯಿದ್ದೆ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಮೀ. ಆ್ಯಂಡ್ ಅದಾದಮೇಲಿಂದ ಫಸ್ಟ್ ರೂಮ್ ಬರೋದು ನಮ್ಮ ಪಪ್ಪ ರೂಮು. ಪಪ್ಪ ಮಮ್ಮಿ ಅಲ್ಲೇ ಇರೋರು. ಆ್ಯಂಡ್ ನೆಕ್ಸ್ಟ್ ಒಂದು ಗೆಸ್ಟ್ ರೂಮ್ ಇತ್ತು. ಆ್ಯಂಡ್ ಫೈನಲಿ ನನ್ನ ರೂಮ್ ವೇರ್ ನಾನು ನಮ್ಮ ಅಕ್ಕ ಇರ್ತಾಯಿದ್ವಿ, ಶೇರ್ಡ್ ಬೆಡ್ರೂಮ್. ಸೊ ಈ ಮನೆ ವಿಡಿಯೋ ಯಾಕೆ ಮಾಡಿ ಯೂಟ್ಯೂಬ್ ಹಾಕ್ತಿದ್ದೀನಿ ಅಂದರೆ, ಈ ಮನೆ ಇನ್ನೇನು ಡೆಮಾಲಿಷ್ ಆಗುತ್ತೆ. ಸೊ ಈ ಮನೇಲಿ ನಾವು ಬೆಳೆದಿದ್ದೀವಿ ಆ್ಯಂಡ್ ಇದರಲ್ಲಿ ತುಂಬ ಮೆಮರೀಸ್ ಇದೆ. ಹಾಗಾಗಿ ಈ ಮನೇನ ಇನ್ನೊಂದು ಸತಿ ನೋಡಬೇಕು ಅನಿಸ್ದಾಗೆಲ್ಲ ನಾನು ಯೂಟ್ಯೂಬಿಗೆ ವಾಪಸ್ ಬಂದು ಐ ಕ್ಯಾನ್ ವಾಚ್ ಇಟ್ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಬೆಡ್ರೂಮ್. ಸೊ ಈ ರೂಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಮೆಮರೀಸ್ ಇದೆ ನನಗಂತೂ. ತುಂಬಾ ಡೆಕೋರೇಟ್ ಮಾಡ್ತಾಯಿದ್ದೆ. ಈ ಶೋಕೇಸ್ ಥರ ಇರುತ್ತಲ್ಲ, ಸಿಕ್ಕಾಪಟ್ಟೆ ಡೆಕೋರೇಟ್ ಮಾಡ್ತಾಯಿದ್ದೆ ನಾನಂತೂ. ಲೈಕ್ ಈಚ್ ಫೇಸ್ ಆಫ್ ಮೈ ಲೈಫ್. ಇವಾಗ ಚಿಕ್ಕವಳಿರ್ಬೇಕಾದ್ರೆ ನನಗೇನೋ ಒಂದು ಇಷ್ಟ ಇರೋದು. ಸೊ ಅದ್ರ ಬೇಸಿಸಲ್ಲಿ ನಾನು ಇಲ್ಲಿ ಡೆಕೋರೇಷನ್ ಇಡ್ತಾಯಿದ್ದೆ. ಹಾಗೆ ನಾನು ಬೆಳ್ದಂಗೆ ಬೇರೆ ಬೇರೆ ಇಂಟ್ರೆಸ್ಟ್ ಬಂದಾಗ ಅದರ ಪ್ರಕಾರ ನಾನು ಡೆಕೋರೇಷನ್ನ ಚೇಂಜ್ ಮಾಡ್ಕೊತಾ ಇದ್ದೆ. ಐ ಥಿಂಕ್ ನಾನು ಈ ರೂಮ್ನ ಡೆಕೋರೇಟ್ ಮಾಡಿದಷ್ಟು ನಾನು ನೆಕ್ಸ್ಟ್ ಎಲ್ಲಿ ಹೋಗಿದ್ದೀನೋ ಅಲ್ಲಿ ಡೆಕೋರೇಟ್ ಮಾಡೇ ಇಲ್ಲ. ಅಂದರೆ ಆಫ್ಕೋರ್ಸ್ ಇಂಟೀರಿಯರ್ಸ್ ಮಾಡಿಸಿದ್ದು ಅಷ್ಟೇ, ಅಲ್ಲಿಗೆ ಬಿಟ್ಟೆ. ಅದಾದ್ಮೇಲೆ ನನ್ನ ಪರ್ಸ್ನಲ್ ಟಚ್ ಥರ ಏನೂ ಆ್ಯಡ್ ಆಗಿರಲಿಲ್ಲ. ಬಟ್ ಈ ರೂಮಲ್ಲಿ ನಾನು ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡ್ಕೊತಾ ಇದ್ದೆ. ಲೈಕ್ ಮೈ ಪರ್ಸ್ನಲ್ ಟಚ್ ತುಂಬ ಇದ್ದಿದ್ದಂದರೆ ಈ ರೂಮು. ಸೊ ಐ ಥಿಂಕ್ ಐ ವಾಂಟ್ ಟು ಮಿಸ್ ದಿಸ್ ಹೌಸ್ ಸೋ ಮಚ್. ಬಿಕಾಸ್ ನಾನು ಇಲ್ಲಿ ಈ ಮನೇಲಿ ಆಲ್ಮೋಸ್ಟ್ 25 ಆಗೋವರೆಗೂ 24 ಇಯರ್ಸ್ ಅಂತೂ ಡೆಫಿನೆಟಾಗಿ ಇದ್ದೀನಿ ಇಲ್ಲಿ. ಬಟ್ ಅಫ್ಕೋರ್ಸ್ ಟೈಮ್ ಜೊತೆ ನಾವು ಚೇಂಜ್ ಆಗಬೇಕು. ಆ್ಯಂಡ್ ಸೋ ಮಚ್ ದಿಸ್ ಹೌಸ್. ಭಯ ಆಗುತ್ತಾ? ಏನಕ್ಕೆ ಭಯ ಆಗುತ್ತೆ? ಹಾಂ ಹೌದದು ಮಣ್ಣು. ಬಾ ಲಿಫ್ಟ್ ಬಂತು, ಬಾ. ಸಂಗೀತ ಮನೆಗೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಮಾಲ್ಗೆ ಹೋಗ್ತಾ ಇದ್ದೀವಿ ಆಟ ಆಡೋಕ್ಕೆ. ಹೋಗೋಣ? ಸೊ ನಾವು ಬಂದಿರೋದು ಫಂಕಿ ಮಂಕೀಸ್ ಅನ್ನೋ ಒಂದು ಜಾಗ. ಇದು ಒರೈನ್ ಮಾಲಲ್ಲಿದೆ. ಇಲ್ಲಿ 1.5 ಅವರಿಗೆ 640 ರೂಪೀಸ್ ಆಲ್ಮೋಸ್ಟ್ ಆಯಿತು ಪರ್ ಚೈಲ್ಡ್. ಬಟ್ ವರ್ತ್ ಇಟ್ ಅನಿಸ್ತು. ಮನೆಗೆ ವಾಪಸ್ ಬಂದಾಯಿತು. ಆ್ಯಂಡ್ ನಮ್ಮ ನಾಯಿ ಮರಿಗೆ ದೋಸೆ ಹಾಕ್ಕೊಡ್ಬೇಕಿತ್ತು. ಹಾಗಾಗಿ ನಾನು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾವು ಬಂದಿದ್ದೀವಿ ಕಾರ್ ವಿಂಡೋ ಶಾಪಿಂಗ್. ಸುಮಾರು ಕಾರ್ ಶೋರೂಮ್ಗಳಿಗೆ ಹೋಗಿ ಬಂದಾಗಿದೆ ಆಲ್ರೆಡಿ. ಆಲ್ಮೋಸ್ಟ್ ಒಂದು 4-5 ಶೋರೂಮಿಗೆ ಕರ್ಕೊಂಡು ಹೋಗ್ಬಿಟ್ರು ನನ್ನ ಹಸ್ಬೆಂಡು. ಮಧ್ಯದಲ್ಲಿ ಹಾಗೆ ಒಂದು ಔಟ್ಫಿಟ್ ಚೆಕ್. ಆ್ಯಂಡ್ ಟ್ರಿಪ್ಪಿಗೆ ರೆಡಿ ಆಗಬೇಕಾಗಿದೆ. ಸೊ ನಾನು ನನ್ನ ನೇಲ್ಸ್ನ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಬರೀ ಫೀಟಿಗೆ ಜೆಲ್ ಪಾಲಿಷ್ ಹಾಕ್ಸ್ಕೊಳ್ಳೋಕ್ಕೆ ಇಲ್ಲಿ ಪ್ಯಾಲೆಟ್ ಅಂತ ಒಂದಿದೆ ಸದಾಶಿವನಗರಲ್ಲಿ. ಸೊ ಅಲ್ಲಿ ಬಂದಿದ್ದೀನಿ. ಆ್ಯಂಡ್ ನಾನು ಚೂಸ್ ಮಾಡಿರೋಂಥ ಶೇಡ್ 41 ಕೈಂಡ್ ಆಫ್ ರೆಡ್ಡಿಶ್ ಕಲರ್. ಅದು लाइट है क्या? ನಮ್ಮ ಟೆರೆಸಿಗೆ ಬಂದರೆ ಒಂಥರ ಒಳ್ಳೆ ಟೈಮ್ ಪಾಸ್. ಸುಮ್ಮನೆ ಪ್ಲಾನ್ಸ್ ನೋಡ್ಬೋದು, ಹಾಗೆ ಜೋಕಾಲಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಯೂಶ್ವಲಿ. ಈ ಪ್ಲಾಂಟಿನ ಹೆಸರು ಡೆಸರ್ಟ್ ರೋಸ್ ಅಂತ. ಇಟ್ ಈಸ್ ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೆಟ್ ಪ್ಲಾಂಟ್ಸ್. ಆ್ಯಂಡ್ ಆ್ಯಸ್ ದ ನೇಮ್ ಸಜೆಸ್ಟ್, ಇದು
ಜಾಸ್ತಿ ಬಿಸಿಲಿದ್ದಾಗ ಮಾತ್ರ ಫ್ಲವರ್ ಆಗೋದು. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಈ ಫ್ಲವರ್ ಇಷ್ಟೂ ಪ್ರಿಟಿ ಇದೆ. ಸೊ ಐ ಥಿಂಕ್ ವರ್ಷದಲ್ಲಿ ಒಂದು ಸತಿ ಫ್ಲವರ್ ಆಗುತ್ತಿದ್ದು. ಇಲ್ಲಿ ಯಾವುದೋ ಪಕ್ಷಿದು ಮೊಟ್ಟೆ ಬಿದ್ದಿದೆ. ಮಗು ಹ್ಯಾಚ್ ಆಗಿ ಬಿತ್ತೋ ಇಲ್ಲ ಅಂದರೆ ಹಾಗೆ ಬಿತ್ತೋ ಗೊತ್ತಿಲ್ಲ. ಐ ಥಿಂಕ್ ಮಗು ಆಗಿದೆ ಅನಿಸುತ್ತೆ. ಹ್ಯಾಚ್ ಆದಮೇಲೆ ಬಿದ್ದಿದೆ ಇದು ಮೊಟ್ಟೆ. ಆಲ್ಸೋ ಇದು ನಾನು ಮಾಡಿರೋಂಥ ಪೇಂಟಿಂಗ್ಸ್ ನಮ್ಮ ಟೆರೆಸಲ್ಲಿ. ವಾರಿಯರ್ ಬೇಕ್ರಿಯಿಂದ ನನ್ನ ಹಸ್ಬೆಂಡ್ ಕೇಕ್ ತೊಗೊಂಬಂದರು. ಸೊ ಈವ್ನಿಂಗ್ ಸ್ನ್ಯಾಕ್ ಟೈಮ್. ನನ್ನ ಮಗಳಿಗೀಗ ನೇಲ್ಸ್ ಕಟ್ ಮಾಡ್ತೀನಿ. ನಾನು ನೇಲ್ಸ್ ಕಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಮುಂಚೆ ಆದರೆ ಹಾಗೆ ಕೈ ಕೊಟ್ಬಿಡೋಳು, ಈಗ ತುಂಬ ಅಳ್ತಾಳೆ. ಸೊ ಅದಕ್ಕೆ ನಾನು ಅವಳಿಗೆ ಟಿ ವಿ ಹಾಕ್ಕೊಟ್ಟು ಕೂರಿಸಿ ಆಮೇಲೆ ನೇಲ್ಸ್ ಕಟ್ ಮಾಡ್ತೀನಿ. ಗುಡ್ ನೈಟ್ ಅಲ್ಲ ಇನ್ನು. Don't shout, Ashwi. Don't shout. Let Mama do work. Mama ಕೆಲಸ ಮಾಡಿದ್ರು. ಏನದು? ಹಾಂ? ಎಲ್ಲ ಹಾಕಕ್ಕೆ? No. ಎಲ್ಲ ಕಡೆ ಮಾಡ್ಕೊತೆ ಬೇಡ. ಇದು ನೋಡಿ ಅಲ್ಲಿ ಇನ್ನೊಂದು ಬುಕ್ ಯಾವ್ದಾದ್ರು ತಗೊಂಬ. ತಗೊಂಡ್ಬಾರಿ. Go to the next page. Dolphin. Where's the seahorse? Check. Seahorse. Come here. No touching the scissors. Dog scissors ಮುಟ್ಟುತ್ತಾ ಲೋಬ್ಡ ಇದಕ್ಕೆ ಕುಚ್ಚಿ ಮಾಡಿ. ಟಿಶ್ಯೂ ಬೇಕಾ? ಬೇಡ, ಸುಮ್ಮನೆ ತಗೋಬಾ. ಕಾರ್ ಚೇಂಜ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಹಾಗಾಗಿ ಎಲ್ಲ ಕಾರ್ಸ್ನ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ನಾವು ಬಂದಿದ್ದೀವಿ ಕಿಯಾ ಶೋರೂಮಿಗೆ. ನಮ್ಮ ಮಗಳ ಸ್ಕೂಲಿಂದ ನಮಗೆ ಒಂದು ಮೇಲ್ ಬಂದಿದೆ. ಸೊ ಅವಳದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆಸಿ ಇಮಿಡಿಯೇಟಾಗಿ ಅರ್ಜೆಂಟಾಗಿ ಅಪ್ಲೋಡ್ ಮಾಡಿ ಅಂತ. ಸೊ ನಾನು ಅದಕ್ಕೆ 2 ಔಟ್ಫಿಟ್ನ ಪಿಕ್ಔಟ್ ಮಾಡಿದ್ದೀನಿ. ಐ ಜಸ್ಟ್ ಶೋ ಯು ಗೈಸ್. ಸೊ ಇವೆರಡು ಡ್ರೆಸ್ಸಸ್ನ ಪಿಕ್ಔಟ್ ಮಾಡಿದ್ದೀನಿ. ಕಾಲರ್ ಇದ್ದರೆ ಚೆನ್ನಾಗಿ ಪ್ರೊಫೆಷ್ನಲಾಗಿ ಕಾಣಿಸುತ್ತೆ ಅಂತ. ಬಟ್ ಐ ಥಿಂಕ್ ರೆಡ್ನ ಹಾಕಿಸ್ತೀನಿ, ಬಿಕಾಸ್ ಅದು ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡ್ ಯೂಶ್ವಲಿ ವೈಟ್ ಮಾಡ್ತಾರೆ. ಸೊ ಇದಂದರೆ ರೆಡ್ ಅಂದರೆ ಕಾಂಟ್ರಾಸ್ಟ್ ಕಾಣುತ್ತೆ. ಬಟ್ ಇದಂದರೆ ಬ್ಲೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನೇ, ವೈಟಲ್ಲಿ ಬ್ಲೆಂಡ್ ಆಗಿಬಿಡುತ್ತೆ ಅಂತ. ಸೊ ಬೇಗ ಬೇಗ ನನ್ನ ಮಗಳನ್ನ ರೆಡಿ ಮಾಡಿಸ್ತೀನಿ. ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ ಬನಾನ ಕೊಡ್ತಾ ಇದ್ದೀನಿ ಇವಾಗ. ನನ್ನ ಮಗಳು ಹುಟ್ಟಿದಾಗಿಂದನೂ ನಾನು ಯೂಸ್ ಮಾಡ್ತಿರೋಂಥ ಒಂದು ಪ್ರಾಡಕ್ಟ್ ಅವಿನೋ ಬೇಬಿ. ನನಗಂತೂ ಸಿಕ್ಕಾಪಡೆ ಇಷ್ಟ ಈ ಪ್ರಾಡಕ್ಟ್. ಇದೊಂದು ಟಾಡ್ಲರ್ ಹ್ಯಾಕ್. ಅವ್ರನ್ನ ಒಂದು ಸ್ಪಾಟಲ್ಲಿ ನಿಲ್ಲಿಸ್ಬೇಕಂದ್ರೆ ಅವ್ರನ್ನ ಇಲ್ಲಿ ಕೈ ಹಿಡಿ ಅಂದರೆ ಇಟ್ಕೊಂಡು ನಿಂತ್ಕೊತಾರೆ. ಆ್ಯಂಡ್ ನಾವಿವಾಗ ಬಂದಿದ್ದೀವಿ ಸ್ಟುಡಿಯೋಗೆ. ಫೋಟೋ ತೆಗ್ಸಾಯಿತು. ಆ್ಯಂಡ್ ಈಗ ನಾವು ಇಲ್ಲಿ ಮಂತ್ರಿ ಮಾಲಿಗೆ ಬಂದಿದ್ದೀವಿ ಟು ಶಾಪ್ ಅ ಲಿಟಲ್ ಬಿಫೋರ್ ವಿ ಗೋ ಫಾರ್ ದ ಟ್ರಿಪ್. ಮಗಳಿಗೆ ಸ್ವಲ್ಪ ಕ್ಯಾಶುವಲ್ ಔಟ್ಫಿಟ್ಸ್ ಬೇಕಿತ್ತು. ಸೊ ಹೊಸ ಸ್ಟೋರ್ R&B ಇಂದ ಶಾಪ್ ಮಾಡ್ತಾ ಇದ್ದೀನಿ ಇವಾಗ.
ಟ್ರೈನ್ ರೈಡ್ ಹೋಗಬೇಕು ಅಂತ ಗಲಾಟೆ ಮಾಡಿದ್ರು. ಸೊ ಹಾಗೆ ನಾನು ಅವ್ರ ಜೊತೆ ಕೂತ್ಕೊಂಡು ಆಟ ಆಡಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ನಾವು. ನಾನು ಹಾಕೊತಾ ಇರೋಂಥ ಸ್ಯಾರಿ ಬಟರ್ ಯೆಲ್ಲೋ ಸ್ಯಾರಿ ವಿತ್ ರಾಮಾ ಗ್ರೀನ್ ಬಾರ್ಡರ್ ಆ್ಯಂಡ್ ಅದೇ ಅಂತ ಮ್ಯಾಚಿಂಗ್ ಬ್ಲೌಸ್, ಅದರದ್ದೇ ಬ್ಲೌಸ್ ಹಾಕ್ಕೊಳ್ತಾ ಇರೋದು ಆ್ಯಕ್ಚುಲಿ. ಈ ಸ್ಯಾರಿ ವಿಜಯಲಕ್ಷ್ಮಿ ಸಿಲ್ಕ್ಸಿಂದ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನನಗೆ ಗಿಫ್ಟ್ ಮಾಡಿದ್ದು ಮದುವೆ ಟೈಮಲ್ಲಿ. ನಮ್ಮ ಚಿಕ್ಕಪ್ಪ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಅವ್ಯವಾಹನ ಓಂ ನಮಃ ಇತಿ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ, ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ, ನಿಮಗೆ ವಜ್ರದಾರತಿ. ಪಂಚಾಮೃತ ಮತ್ತು ಪ್ರಸಾದ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಸತ್ಯನಾರಾಯಣ ಪೂಜೆ. ಒಂದು ಕಸ್ಟಮರ್ಗೆ ಫ್ಯಾಬ್ರಿಕ್ ಸೋರ್ಸಿಂಗ್ಗೆ ಬಂದಿದ್ದೀವಿ ನಾವು ಚಿಕ್ಕಪೇಟೆ ಕಡೆಗೆ. ಬಟ್ ಫಸ್ಟ್ ಇಲ್ಲಿರುವಂಥ ನನ್ನ ಫೇವ್ರೆಟ್ ಚಾಟ್ ಬಂಡಿಯಿಂದ ಚಾಟ್ಸ್ ತಿಂದು ಎನರ್ಜಿ ತೊಗೊಂಡು ಆಮೇಲೆ ಫ್ಯಾಬ್ರಿಕ್ ಸೋರ್ಸಿಂಗಿಗೆ ಹೋದ್ವಿ. ಆ್ಯಂಡ್ ವಿತ್ ದ್ಯಾಟ್ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಸೊ ಯಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.